ಡೈಲಿ ವಾರ್ತೆಗೆ ಸ್ವಾಗತ. ನಾನು ನಿಮ್ಮ ಅನುಷಾಚಾರ್. ಸೂರಿಲ್ಲದ ಕುಟುಂಬಕ್ಕೆ ಸುಂದರ ಮನೆ ನಿರ್ಮಿಸಿಕೊಂಡು ಸುಮಿತ್ರಾ ಬದುಕಲ್ಲಿ ಬೆಳಕು ಮೂಡಿಸಿದ ಸಮಾನ ಮನಸ್ಕರ ತಂಡ. ಸಮಾನ ಮನಸ್ಕರ ತಂಡವು ತನ್ನ ಸಾಮಾಜಿಕ ಸೇವೆಯ ಭಾಗವಾಗಿ ಕಾರ್ಕಳ ತಾಲೂಕಿನ ಪಳ್ಳಿಯಲ್ಲಿ 37ನೆಯ ಗೃಹ ನಿರ್ಮಾಣ ಮಾಡಿದೆ. ಪಳ್ಳಿ ಕನ್ನಡಿಬೈಲು ನಿವಾಸಿ ಶ್ರೀಮತಿ ಸುಮಿತ್ರಾ ದಿನೇಶ್ ಆಚಾರ್ಯ ಮತ್ತು ಮಗ ಮಾಸ್ಟರ್ ನಿತೀಶ್ ಇವರಿಗಾಗಿ ನಿರ್ಮಿಸಿದ ಮನೆ ಶ್ರೀನಿಕೇತನ. ಸ್ಥಳೀಯ ದಾನಿಗಳೊಂದಿಗೆ ತಂಡದ ಸದಸ್ಯರ ಎಲ್ಲ ರೀತಿಯ ಸಹಾಯ ಸಹಕಾರ ಮತ್ತು ಪ್ರೋತ್ಸಾಹದಿಂದ ಶ್ರೀ ಶಶಿಧರ ಪುರೋಹಿತರ ಮುಖಂಡತ್ವ, ಪುತ್ತೂರು ಶಿಲ್ಪಿ ಮಾಧವ ಆಚಾರ್ಯರ ಮಾರ್ಗದರ್ಶನ, ಜಯಂತಿ ಆಚಾರ್ಯ ಪಳ್ಳಿ, ವೀಣಾ ಆಚಾರ್ಯ ಪಳ್ಳಿ, ಜಗದೀಶ್ ಆಚಾರ್ಯ ಪಳ್ಳಿ, ವೈಎ ಬಾಳ್ಕಟ್ಟ ಮೊದಲಾದವರ ನಿರ್ವಹಣೆಯಲ್ಲಿ ಪೂರ್ಣಗೊಂಡ ಮನೆಯನ್ನ ಸರಳ ಸಮಾರಂಭದಲ್ಲಿ ಫಲಾನುಭವಿಗಳಿಗೆ ಮಂಗಳವಾರ ಹಸ್ತಾಂತರಿಸಲಾಯಿತು. ಸುಮಿತ್ರಾ ಅವರ ಪತಿ ದಿನೇಶ್ ಆಚಾರ್ಯ ಕ್ಯಾನ್ಸರ್ನಿಂದ ಮೃತಪಟ್ಟಿದ್ದರು. ಇವರಿಗೆ ಓರ್ವ ಮಗನಿದ್ದಾನೆ. ಪತಿಯ ಅಗಲಿಕೆಯಿಂದ ಸುಮಿತ್ರಾ ಹಾಗೂ ಮಗ ಕಂಗಾಲಾಗಿದ್ದರು. ಸುಮಿತ್ರಾಳಿಗೆ ಆಕೆಯ ತಂದೆ ಶ್ರೀಧರ್ ಆಚಾರ್ಯ ಪಳ್ಳಿಯಲ್ಲಿ ಸಣ್ಣ ಜಾಗವೊಂದನ್ನು ನೀಡಿದ್ರು. ಆದರೆ ವಾಸಕ್ಕೆ ಮನೆ ಇರಲಿಲ್ಲ. ಇದನ್ನ ಮನಗಂಡ ಸಮಾನ ಮನಸ್ಕರ ತಂಡ ಮಾನವೀಯತೆಯ ನೆಲೆಯಲ್ಲಿ ದಾನಿಗಳ ಸಹಕಾರದಿಂದ ಸುಂದರ ಸೂರು ಕಟ್ಟಿಕೊಡುವ ಮೂಲಕ ಸುಮಿತ್ರಾ ಬದುಕಲ್ಲಿ ಬೆಳಕನ್ನ ಮೂಡಿಸಿದೆ. ಮನುಷ್ಯತ್ವವೇ ದೇವರು ಎಂಬ ಧ್ಯೇಯ ವಾಕ್ಯದೊಂದಿಗೆ ಸಮಾನ ಮನಸ್ಕರೆಂಬ ಸಮಾಜದ ಹೃದಯ ಶ್ರೀಮಂತರು ಸೇರಿ ದೇವರು ಕೊಟ್ಟ ಅವಕಾಶಗಳನ್ನು ಸಮಾಜದ ಒಳಿತಿಗಾಗಿ ಸಂಘಟನೆಯಿಂದ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಈ ಮಾನವೀಯ ಕಾರ್ಯ ಹೀಗೆ ಮುಂದುವರಿಯಲಿ ಎಂದು ಕಾಂಗ್ರೆಸ್ ಮುಖಂಡರಾದ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ಶುಭ ಹಾರೈಸಿದ್ರು. ಗಣ್ಯರು ಮತ್ತು ಸ್ಥಳೀಯ ಮುಖಂಡರ ಉಪಸ್ಥಿತಿಯಲ್ಲಿ ಗೃಹ ನಿರ್ಮಾಣಕ್ಕೆ ಕೈಜೋಡಿಸಿದ ಎಲ್ಲ ಆದರಣೀಯ ಸಮಾನ ಮನಸ್ಕರು ಒಟ್ಟಾಗಿ ಸುಮಿತ್ರಾ ದಿನೇಶ್ ಆಚಾರ್ಯ ಅವರಿಗೆ ಮನೆಯನ್ನ ಹಸ್ತಾಂತರಿಸಿದ್ರು. ಈ ಸಂದರ್ಭದಲ್ಲಿ ಶಶಿಧರ್ ಪುರೋಹಿತ್ ಕಟ್ಪಾಡಿ, ಯೋಗೇಶ್ವರ್ ಆಚಾರ್ಯ ಆತ್ರಡಿ, ನಿವೃತ್ತ ಅಧ್ಯಾಪಕರಾದ ಶ್ರೀನಿವಾಸ್ ರಾವ್, ಬಾಲಾಜಿ ಜ್ಯುವೆಲರ್ಸ್ನ ಮಾಲಕರಾದ ಯಶವಂತ್ ಆಚಾರ್ಯ, ವಿಶ್ವನಾಥ ಭಂಡಾರಿ ಪಳ್ಳಿ, ವಿಲ್ಸನ್ ಲೋಬೋಪಳ್ಳಿ, ವಿಜಯಂ ಶೆಟ್ಟಿ, ಪ್ರಶಾಂತ್ ಶೆಟ್ಟಿ, ಜಯಂತಿ ಗಣೇಶ್ ಆಚಾರ್ಯ, ವೀಣಾ ಆಚಾರ್ಯ ಮೊದಲಾದವರು ಉಪಸ್ಥಿತರಿದ್ದರು. ನನ್ನ ಹೆಸರು ಜಯಂತಿ. ಸುಮಿತ್ರಾ. ಈ ಸಂದರ್ಭದಲ್ಲಿ ಎಲ್ಲರಿಗೆ ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಬರುತ್ತೇನೆ. ನನ್ನದೊಂದು ದೊಡ್ಡ ಕನಸಿತ್ತು ಮನೆ ಆಗಬೇಕಂತ. ಆ ಸಂದರ್ಭದಲ್ಲಿ ಜಯಂತಕ್ಕ ಮತ್ತು ವೀಣಕ್ಕನ ಮುಖಾಂತರ ಪುರೋಹಿತರ ಟೀಮ್ ಅವರ ಹತ್ರ ಮಾತಾಡಿ ಒಂದು ಮನೆ ಆಗಬೇಕಂತ ಹೇಳಿದ್ರು. ಅವರ ಮುಖಾಂತರ ಒಂದು ನಮ್ಮದು ಮನೆ ಆಯಿತು. ತುಂಬ ಖುಷಿ ಆಯಿತು. ಎಲ್ಲರಿಗೆ ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಬರ್ತೇನೆ. ಎಂತ ನಿಮ್ದು ಜಾಗ ಇತ್ತು? ಅಪ್ಪನ ಜಾಗ ಇತ್ತು. ಆ ಜಾಗದಲ್ಲಿ ಒಂದು ಮನೆ ಆಗ್ಬೇಕಂತ ಅಪ್ಪ ಅಮ್ಮ. ನೀವೇನು ಮಾಡ್ಕೊಂಡಿದ್ದೀರಿ? ನಾನು ಮನೆಯಲ್ಲಿ ಬೀಡಿಗೆ. ನಿಮ್ಮ ಹೆಸರು ಅಂತ ಹೇಳಿದ್ರೆ? ನನ್ನ ಹೆಸರು ಸುಮಿತ್ರಾ. ಓಂ ಶ್ರೀ ಗುರುಭ್ಯ ನಮಃ. ನಾನು ವಿಠ್ಠಲ ಆಚಾರ್ಯ ಎಲ್ಲೂರಿನಿಂದ. ಈ ಶಶಿಧರ ಪುರೋಹಿತರ ಇದೊಂದು ಮಹತ್ ಕಾರ್ಯವು ಸುಮಾರು ಕೊರೋನಾ ಸಂದರ್ಭದಲ್ಲಿ ಸುಮಾರು ಅಕ್ಕಿ ಕಿಟ್ಗಳನ್ನು ವಿತರಣೆ ಮಾಡ್ತಾ ಮತ್ತು ಕೆಲವು ಮನೆಗಳಿಗೆ ಹೋದಾಗ ಅವರಿಗೆ ಮನೆಯನ್ನು ನೋಡುವಾಗ ಸ್ವಲ್ಪ ಬೇಸರ ಆಯಿತು. ಹಾಗಾಗಿ ಅಲ್ಲೇ ಹತ್ತಿರದಲ್ಲಿದ್ದ ಎಲ್ಲ ಸಮಾಜದ ವ್ಯಕ್ತಿಗಳನ್ನು ಕ್ರೋಢೀಕರಿಸಿಕೊಂಡು ಒಂದೊಂದೇ ಕೆಲಸ ಮಾಡ್ತಾ ಬಂದರು. ಹಾಗೆ ಈಗ ಅದು ಒಂದು ಅದ್ಭುತ ಸಂಘಟನೆಯಾಗಿ ಬೆಳೀತಾ ಉಂಟು. ಇನ್ನು ಮುಂದೆ ಕೂಡ ಒಳ್ಳೆ ರೀತಿಯಲ್ಲಿ ಬೆಳಗ್ತದೆ. ಇದರಲ್ಲಿ ನಾವು ನೋಡುವುದು ಎಂಥದ್ದು ಅಂತ ಹೇಳಿದರೆ, ಅವರ ಸ್ವಂತ ಜಾಗ ಇರಬೇಕು. ಅಂದರೆ ಈಗಿನ ಕಾಲಘಟ್ಟದಲ್ಲಿ ಜಾಗ ತೆಕ್ಕೊಂಡು ನಾವು ಮನೆ ಮಾಡಲಿಕ್ಕೆ ತುಂಬ ಕಷ್ಟ ಉಂಟು. ಹಾಗಾಗಿ ಸ್ವಂತ ಜಾಗ ಅಥವಾ ಯಾರಾದರೂ ದಾನಿಗಳು ಕೊಟ್ಟರೆ ಸಹ ಆಗ್ತದೆ. ಜಾಗ ಇರಬೇಕು. ಆಮೇಲೆ ಮನೆಯಲ್ಲಿ ಆಧಾರ ಸ್ತಂಭದ ಇಲ್ಲದ ಕುಟುಂಬ, ಮನೆಯಲ್ಲಿ ಕೆಲವರು ಯಜಮಾನರು ತೀರಿಕೊಂಡೋಗಿರ್ತಾರೆ ಅಥವಾ ಚಾಪೆಯಲ್ಲಿ ಹುಷಾರಿಲ್ಲದೆ ಚಾಪೆಯಲ್ಲಿ ಇರ್ತಾರೆ. ಅಂಥ ಮನೆಗಳನ್ನು ನಾವು ಆಯ್ದುಕೊಂಡು ಈ ಕೆಲಸವನ್ನು ಮಾಡಿಕೊಡ್ತಾ ಇದ್ದೇವೆ. ಹಾಗಾಗಿ ತುಂಬ ಜನರ ಒಂದು ಪ್ರಯತ್ನದಿಂದ ಮುಂದಾಳತ್ವ ಲೀಡರ್ ಶಶಿಧರ ಪುರೋಹಿತರೆ ಅವರ ಮುಂದಾಳತ್ವದಲ್ಲಿ ಒಳ್ಳೆ ರೀತಿ ಸಾಗ್ತಾ ಉಂಟು. ತುಂಬ ಕಷ್ಟ ಉಂಟು. ನಾವು ಮೇಲ್ನೋಟಕ್ಕೆ ನೋಡುವಾಗ ಮನೆ ಕಟ್ಟಿಕೊಡ್ತಾರೆ ಅಂತ ಹೇಳಿ ನಾವು ಸುಲಭದಲ್ಲಿ ಎಣಿಸ್ತೇವೆ. ಆದರೆ ಯಾರು ಇಳಿತಾರೆ ಮನೆ ಕಟ್ಟಲಿಕ್ಕೆ ಅವರ ಹತ್ರ 1-1.5 ಲಕ್ಷ ಕಿಸೆಯಲ್ಲಿ ಹಣ ಇರಬೇಕು. ದಾನಿಗಳು ಕೊಡ್ತಾರೆ, ಆಮೇಲೆ ಸಹ ಕೊಡ್ತಾರೆ, ಮುಂಚೆ ಕೊಡ್ತಾರೆ. ಆದರೆ ಒಂದು ಸಲ ನಾವು ಅಲ್ಲಿ ಹಣ ಹಾಕಬೇಕಾಗ್ತದೆ. ಸ್ವಲ್ಪ ಕಷ್ಟಕರವಾದಂಥ ಕೆಲಸ. ಹಾಗಾಗಿ ಕಷ್ಟವನ್ನು ಅವರು ಸುಲಭದಿಂದ ಒಳ್ಳೆಯ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಮುಂದೆ ಕೂಡ ಯಾರಾದರೂ ಫಲಾನುಭವಿಗಳು ಏನಾದರೂ ತುಂಬ ಕಷ್ಟದಲ್ಲಿ ಇರುವವರು ಇದ್ದರೆ ಅವರ ಪುರೋಹಿತರನ್ನು ಸಂಪರ್ಕಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ. ನಮ್ಮ ಹೆಸರು ಅಂತ ಹೇಳಿ? ವಿಠಲಾಚಾರ್ಯ ಎಲ್ಲೂರು. ಶ್ರೀ ಗುರುಭ್ಯೋ ನಮಃ. ಸಮಾನ ಮನಸ್ಕರ ತಂಡದ
37ನೇ ಮನೆಯ ಫಲಶ್ರುತಿ ಇಂದು ಈಗ ಪಳ್ಳಿ ಕನ್ನಡಿ ಬೈಲಿಯಲ್ಲಿ ಹಸ್ತಾಂತರಗೊಳ್ತಾ ಇದೆ. ಬಹುಶಃ ಸಾಮುದಾಯಿಕವಾಗಿ 6 ಮನೆಯನ್ನು ನಿರ್ಮಿಸಿಕೊಟ್ಟು ಸಮಾಜಕ್ಕೆ ಉಳಿದಂಥ ಎಲ್ಲ ಮನೆಗಳು ಸಮಾಜಕ್ಕೆ ಇದುವರೆಗೆ ಶಶಿಧರ ಪುರೋಹಿತ್ ಕಟ್ಪಾಡಿಯವರ ನೇತೃತ್ವದಲ್ಲಿ ಸುಮಾರು ಈ ತಂಡದಲ್ಲಿ 280ಕ್ಕೂ ಹೆಚ್ಚಿನ ಸದಸ್ಯರಿದ್ದಾರೆ. ಬಹುಶಃ ಆ ವ್ಯಾಪ್ತಿಗೆ ಯಾರನ್ನು ಸೇರಿಸಿಕೊಳ್ಳಬೇಕು ಎಂಬ ಒಂದು ನಿಯಮದ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇದುವರೆಗೆ ಮಾಡಿಕೊಂಡು ಬಂದಿದ್ದೇವೆ. ಪ್ರಾಯಶಃ ನಮ್ಮ 25ನೇ ಮನೆ ಅದು ಕುಕ್ಕಿಹಳ್ಳಿಯಲ್ಲಿ ನಿವೃತ್ತ ನ್ಯಾಯಮೂರ್ತಿಗಳಾದಂಥ ಸಂತೋಷ್ ಹೆಗಡೆ ಅವರು ಅದನ್ನು ಮನೆಯವರಿಗೆ ಹಸ್ತಾಂತರಗೊಳಿಸುವಂಥ ಕಾಲಘಟ್ಟಕ್ಕೆ ನಾವು ಬಹಳ ಸಂತೋಷವನ್ನು ಪಟ್ಟಿದ್ದೇವೆ. ಬಹುಶಃ ಅಂದು ಅವರು ಹೇಳಿದ ಮಾತಂತ ಹೇಳಿದರೆ ಮನುಷ್ಯತ್ವ ಎಂಬುದು ಈಗಲೂ ಕೂಡ ಉಳಿದಿದೆ ಎಂಬ ಮಾತನ್ನು ಹೇಳಿ ಮುಂದೆ ಕೂಡ ಈ ಕಾರ್ಯ ನಿರಂತರವಾಗಿ ಸಾಗಬರಲಿ ಅಂತ ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಸತ್ಕಾರ್ಯಗಳು ಸಾಗ್ತಾ ಬಂದಿದೆ. ಅದು ನಾವು ಮಾಡಿದ್ದಂಥ ಯಾವುದೋ ಒಂದು ಅವ್ಯಕ್ತವಾದಂಥ ಶಕ್ತಿ ನಮ್ಮ ಹತ್ರ ಮಾಡಿಸಿಕೊಳ್ತಾ ಇದೆ ಅಂತ ಹೇಳಿಕ್ಕೆ ಬಹಳ ಸಂತೋಷ ಆಗ್ತಿದೆ. ಇದರ ಉದ್ದೇಶ ಏನು ಅಂತ ಹೇಳಿದರೆ ಒಂದು ಬಡವರ ಅಥವಾ ಒಂದು ಅಶಕ್ತರ ಭಾವನೆಗಳಿಗೆ ಒಂದು ಸ್ಪಂದಿಸುವಂತಹ ಕೆಲಸ. ಇದರ ಮೂಲಕ ನಾವೆಲ್ಲರೂ ಒಂದು ತೃಪ್ತಿಯನ್ನು ಕಾಣ್ತಾ ಇದ್ದೇವೆ. ತಮ್ಮ ಹೆಸರು? ಪ್ರಕಾಶ್ ಆಚಾರ್ಯ, ಕುಕ್ಕಿಹಳ್ಳಿ.